ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಂತೋಷವಾಗಿ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬ ದಿನ ಆದಮೇಲೆ ಲೆಂತಿ ವ್ಲಾಗ್ಸ್ನ ಶೂಟ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ, ಅಟ್ಲೀಸ್ಟ್ ತಿಂಗಳಲ್ಲಿ ಒಂದಾದರೂ ಹಾಕಿ ವಾಣಿ ಅವರೇ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇವತ್ತು ಶೂಟ್ ಮಾಡ್ಕೊಳ್ಳೋಣ ಲೆಂತಿ ವ್ಲಾಗ್ಸ್ ಅಂತ ಅಂದ್ಕೊಂಡೆ. ಇನ್ನು ಪಾಪು ನಾನು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀನಲ್ವ, ನನಗಿಂತ ಮುಂಚೆನೇ ಎದ್ಬಿಟ್ಟಿರ್ತಾನೆ. 6 ಗಂಟೆಗೆಲ್ಲ ಎಬ್ಸೋಕ್ಕೆ ಶುರು ಮಾಡ್ಕೊಂಡಿರ್ತಾನೆ. ನಾನೊಂದು 6:45 7 ಗಂಟೆ ಆಗೋವರೆಗೂ ನಂಗೆ ನಿದ್ದೆ ಅಂದರೆ ನಿದ್ದೆ ಬರ್ತಾ ಇರುತ್ತೆ ಬೆಳಗಿನ ಜಾವ. ಸೊ ಇವನು ಎದ್ದಿರ್ತಾನಲ್ಲ ಅಂತ ಹೇಳ್ಬಿಟ್ಟು ಅವನು ಎಬ್ಸ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಸಂಜೆನೇ ಜಾಸ್ತಿ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಮಾಪಿಂಗ್ ಕ್ಲೀನಿಂಗ್ ಎಲ್ಲ ಸಂಜೆನೇ ಮಾಡ್ಕೊತೀನಿ ಇತ್ತೀಚೆಗೆ. ಯಾಕೆಂದರೆ ಬೆಳಗ್ಗೆ ಸ್ವಲ್ಪ ಜಾಸ್ತಿ ಕೆಲಸ ಆಗಿಬಿಡುತ್ತೆ ನನಗೆ ಅದೆಲ್ಲ. ಹಾಗಾಗಿ ಅದಿಷ್ಟು ಎಲ್ಪ್ ಆದರೆ ನನಗೆ ಬೆಳಗ್ಗೆಗೆ ಸುಲಭ ಆಗುತ್ತೆ. ಇಲ್ಲ ಇವ್ನು ಇಟ್ಕೊಂಡು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಪಾಪು ಉರುಳ್ತಾನ ಅಂತ ಕೇಳ್ತಾ ಇದ್ರಿ. ಅವನು ಇವಾಗ ಮಗ್ಲಾಗೋದಕ್ಕೆ ಟ್ರೈ ಮಾಡ್ತಾನೆ. ಚೆಂಡು ಎತ್ತೋದಕ್ಕೆ ಪೂರ್ತಿ ಕಂಪ್ಲೀಟಾಗಿ ದಬಾಕೋತಾನೆ. ಚೆಂಡು ಎತ್ಕೊಳ್ಳೋದಕ್ಕೆ ಸ್ವಲ್ಪ ಸಪೋರ್ಟ್ ಬೇಕಾಗುತ್ತೆ. ಒಂದು 2 ನಿಮಿಷ ಆಡಿಸ್ತಾನೆ, ಆದಮೇಲೆ ಸುಸ್ತಾಗಿ ಹಿಂಗೆ ಮಲ್ಕೊಂಡು ಬಿಡ್ತಾನೆ. ಪಿಲ್ಲೋ ಸಪೋರ್ಟ್ ಏನಾದರೂ ಕೊಟ್ಟರೆ ಒಂದು 2 ನಿಮಿಷ ಆರಾಮಾಗಿ ಆಟ ಆಡ್ತಾನೆ ಇರ್ತಾನೆ. ಇನ್ನು ಯಶ್ವಿನ್ ಅಪ್ಪು ಇಲ್ಲೋಡು. ಸೊ ಇಲ್ಲೋಡಿಲಿ ಅಮ್ಮ ಇಲ್ಲೋಡಿಲಿ ಏನೋ ಕಣ್ಣು ಬಿದ್ದುಬಿಟ್ಟಿದೆ. ಹಾಯ್. ಸೊ ಇನ್ನು ಬೆಳಗಿನ ತಿಂಡಿಗೆ ರಾಗಿ ಇಡ್ಲಿ, ವೆಜಿಟೇಬಲ್ ಸಾಂಬಾರು ಮಾಡ್ತಾಯಿದ್ದೀವಿ. ಹೌದು, ಸೊ ಮಾಡ್ತಾಯಿದ್ದೀನಿ. ರೆಡಿ ಮಾಡಬೇಕು. ಇನ್ನು ನನ್ನ ಹಸ್ಬೆಂಡು ಮತ್ತು ಖುಷಿ ಇಬ್ಬರೂ ಮೊನ್ನೆ ತಮಿಳ್ನಾಡು ಹೋಗಿದ್ರು. ನಿನ್ನೆ ನೈಟ್ 11:30 ಹಂಗೆ ಬಂದರು. ಸೊ ಅವರು ಇನ್ನೂ ರೆಸ್ಟ್ ಮಾಡ್ತಾಯಿದ್ದಾರೆ. ಟೈಮ್ ಆಲ್ರೆಡಿ 7:45 7:50 ಆಗ್ತಾ ಬಂತು. ಸೊ ಎಲ್ಲ ರೆಡಿ ಮಾಡಿಟ್ಟಿದ್ದೀನಲ್ವ. ಇನ್ನು ಇಡ್ಲಿ ಒಂದು ಬೇಯೋದಕ್ಕಿಟ್ಟು ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ಹಾಕಬೇಕು. ಸೊ ಬನ್ನಿ ಅದೊಂದು ಮಾಡಿಬಿಡೋಣ, ಹೋಗೋಣ. ಇನ್ನು ಪಾಪು ಇಲ್ಲಿ ಜಾಸ್ತಿ ಹೊತ್ತಿರಲ್ವಲ್ಲ, ಎತ್ಕೊಳಕ್ಕೂ ಆಗಲ್ಲ. ಹಾಗಾಗಿ ಈ ಥರ ಕೆಳಗಡೆ ಬೀನ್ದಾಗ ಹಾಕ್ಬಿಟ್ಟಿರ್ತೀನಿ. ಇಲ್ಲಿ ಆರಾಮಾಗಿ ಹಾಕಿದ್ರೆ ನೋಡ್ಕೊಂಡು ನಿಂತ್ಕೋತಾನೆ ನನ್ನನ್ನು. ಸೊ ಹಾಗಾಗಿ ಯಶುಮ ಇಲ್ಲೇ ಇರಬೇಕು, ಮಮ್ಮಿ ನೋಡಿಕೊಂಡು. ಆಯಿತಾ? ಇಲ್ಲಿ ನೋಡಿ, ಚಿಕ್ಕಳೆ. ಯಾಕೆ ಇಷ್ಟು ಬೇಗ ಎದ್ದೇಳೋದು ನೀವು? ಮಮ್ಮಿ ಕೆಲಸ ಮಾಡೋಕ್ಕೆ ಬಿಡಲ್ಲ ನೀವು ನಿಮ್ಮ ಮಮ್ಮಿ ಕೆಲಸ ಮಾಡೋಕ್ಕೆ ಬಿಡಲ್ಲ. ಇಲ್ಲೇ ನೋಡ್ತಾ ಇರ್ರಿ. ಓಕೆ. ಇನ್ನು ಬೆಳಗಿನ ತಿಂಡಿಗೆ ರಾಗಿ ಇಡ್ಲಿನ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ನಿನ್ನೆ ಮಧ್ಯಾಹ್ನ 1 ಕಪ್ಪಷ್ಟು ರಾಗಿ, ಒಂದು ಅರ್ಧ ಕಪ್ಪಷ್ಟು ಉದ್ದಿನಬೇಳೆ, ಹಾಗೆ ಒಂದು 2 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಮೆಂತೆಕಾಳು ಇಷ್ಟನ್ನು ಹಾಕಿಬಿಟ್ಟು, ಹೌದಮ್ಮ, ಇಷ್ಟನ್ನು ಹಾಕ್ಬಿಟ್ಟು ನೆನಗಿಟ್ಟು ರಾತ್ರಿ ಅದನ್ನು ಚೆನ್ನಾಗಿ ರುಬ್ಬಿ ಫುಲ್ ಓವರ್ನೈಟ್ ಒಂದು ಫರ್ಮೆಂಟ್ ಆಗೋದಕ್ಕೆ ಇಟ್ಟಿದ್ದೆ. ತುಂಬ ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ ಹಿಟ್ಟು ಚೆನ್ನಾಗಿ ಈ ಥರ ಫ್ಲಫಿಯಾಗಿ ಬಂದರೆ ಇಡ್ಲಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನಾರ್ಮಲ್ ರವೆ ಇಡ್ಲಿ, ಅಕ್ಕಿ ಇಡ್ಲಿಗಿಂತನೂ ಚೆನ್ನಾಗಿರುತ್ತೆ ಟೇಸ್ಟು, ಹಾಗೆ ಹೆಲ್ದಿ ಕೂಡ. ಸೊ ಇದನ್ನ ಇವಾಗ ಚೆನ್ನಾಗಿ ಇಡ್ಲಿ ತಟ್ಟೆಗೆ ಹಾಕ್ಬಿಟ್ಟು ಬೇಯೋದಕ್ಕೆ ಇಡಬೇಕು ಅಷ್ಟೇನೆ. ನೀವು ತಿಂತೀರಾ? ಸೊ ಅವನಿಗೆ ಮಾತಾಡಿಸ್ತಾನೇ ಇರಬೇಕು. 1 ನಿಮಿಷ ನಾನು ಬೇರೆ ಕಡೆ ಟ್ರ್ಯಾಕ್ ಆದೆ ಅಂದರೆ ಮುಗೀತು. ಅವ್ನು ಕರೆದಾದ್ರೂ ಮಾತಾಡಿಸ್ತಾನೆ ಇರ್ತಾನೆ ಪಾಪು. ಅಲ್ವೇನಮ್ಮ? ನೀವು ಹಂಗೆ ಅಲ್ವಾ ಮಾಡೋದು? ಸೊ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ, ಫ್ಲೋಯಿ ಕನ್ಸಿಸ್ಟೆನ್ಸಿ ಇರಬಾರ್ದು ಇಡ್ಲಿಗೆ ಯಾವಾಗ್ಲೂ. ತಿಕ್ಕಾಗಿ ಸ್ವಲ್ಪ ಜಾಸ್ತಿನೂ ನೀರು ಹಾಕೋಂಗಿಲ್ಲ. ಒಂದು ಅರ್ಧ ಕಪ್ಪಲ್ಲೇ ಹಿಟ್ಟು ರುಬ್ಬಿಡಬೇಕು. ರಾಗಿ ನೆಂದಿರುತ್ತಲ್ವ, ಅಷ್ಟೇ ಈ ಥರನೇ ಇರಬೇಕು. ಈ ಥರ ಇದ್ದರೆ ಚೆನ್ನಾಗಿ ಬರುತ್ತೆ ಇಡ್ಲಿ ತಿಂತೀರಾ ಯಶುಮ? ಸೊ ನಾನು ಸುಮಾರಷ್ಟು ಜನ ಕೇಳ್ತಾ ಇದ್ರಿ, ಏನು ಟ್ರೀಟ್ಮೆಂಟ್ ತೊಗೊತಾ ಇದ್ದೀರಾ, ಏನು ಟ್ಯಾಬ್ಲೆಟ್ಸ್ ಏನು ತೊಗೋತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು. ಸೊ ನನಗೆ ಇತ್ತೀಚೆಗೆ ಸ್ವಲ್ಪ ಮರು ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಹೇರ್ ಫಾಲ್ ಜಾಸ್ತಿ ಆಗ್ತಾಯಿತ್ತು. ಹೇರ್ ಫಾಲ್ ಇವಾಗ ಫೀಡಿಂಗ್ ಮಾಡ್ತಿರೋದ್ರಿಂದ ಕಾಮನ್ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾಗಿದ್ದೆ. ವಿಪರೀತ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದೆ. ಡಾಕ್ಟರು ಎಲ್ಲ ಟೆಸ್ಟ್ಗಳು ಹೇಳಿದರು. ಅದಾದಮೇಲೆ ನೆಕ್ಸ್ಟ್ ಡೇ ಬಂದು ಟೆಸ್ಟ್ಗೆ ಅವರು ಸ್ಯಾಂಪಲ್ಸ್ ತೊಗೊಂಡೋದ್ರು. ಆಮೇಲೆ ರಿಪೋರ್ಟ್ ಎಲ್ಲ ಕೊಟ್ಟರಲ್ವ. ಸೊ ಅದರಲ್ಲಿ ಏನಿದೆ ಅಂತ ಹೇಳಿದರೆ ವಿಟಮಿನ್ D3 ಮತ್ತು D12 ಕಡಿಮೆ ಆಗಿದೆ ಅಂತ. ಅಂದರೆ ಜಾಸ್ತಿ ಬಿಸಿಲಲ್ಲಿ ಇರಲ್ವಲ್ಲ ನಾವು ಹೆಣ್ಮಕ್ಳು, ಕಂಪ್ಲೀಟಾಗಿ ಬಿಸಿಲಿಂದ ಅವಾಯ್ಡ್ ಆಗಿಬಿಟ್ಟಿರ್ತೀವಿ.
ಏನೇ ಅಂದ್ರೂ ಮಗು ಜೊತೆ ಒಂದು 5 ನಿಮಿಷ ಇರ್ತಿದ್ನೇನೋ ಅಷ್ಟೇನೆ, ಅದು ಬಿಟ್ಟರೆ ಜಾಸ್ತಿ ಇರ್ತಾ ಇರಲಿಲ್ಲ. ಅದಕ್ಕೆ ಆ ಥರ ಡಿಫಿಷಿಯನ್ಸಿ ಇದೆ, ಹಾಗಾಗಿ ಹೇರ್ ಫಾಲ್ ಆಗುತ್ತೆ. ಆಮೇಲೆ ಸ್ವಲ್ಪ ಮರು ಜಾಸ್ತಿ ಆಗ್ತದೆ, ಯಾಕೆಂದರೆ ಇಲ್ಲೇ ಇಟ್ಟಿರ್ತೀನಿ ವಸ್ತುಗಳನ್ನ, ಸುಮಾರು ಕಡೆ ಹುಡುಕ್ತಾ ಇರ್ತೀನಿ ಎಲ್ಲಿದೆ 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 ಅಂತ ಹೇಳ್ಬಿಟ್ಟು ಆ ಥರ ಅನ್ನಿಸ್ತಾ ಇತ್ತು. ಹಾಗಾಗಿ ಡಾಕ್ಟರ್ ಕನ್ಸಲ್ಟೇಷನ್ನ ತೊಗೊಂಡು ಇವಾಗ ಆಹಾರ ಪದ್ಧತಿನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಕೆ ಹೇಳಿದ್ದಾರೆ. ಕಂಪ್ಲೀಟಾಗಲ್ಲ, ನಾವು ಯಾವಾಗಲೂ ಸೊಪ್ಪು ತರಕಾರಿ ಎಲ್ಲನೂ ಊಟ ಮಾಡ್ತೀನಿ ನಾನು. ಸೊ ಅದರಲ್ಲೇ ಸ್ವಲ್ಪ ಬ್ಯಾಲೆನ್ಸ್ ಡಯಟ್ ಥರ ಒಂದು ಫುಡ್ ರೊಟೀನ್ಗೆ ಒಂದು ಡಯಟ್ ಚಾರ್ಟ್ ಕೊಟ್ಟಿದ್ದಾರೆ. ಸೊ ಅದನ್ನೇ ಇವಾಗ ನಾನು ಫಾಲೋ ಮಾಡಬೇಕು, ಆ ಥರ ಇದೆ ಇವಾಗ ಅಲ್ವಾ. ಹೆಲ್ತ್ ಈಸ್ ಇಂಪಾರ್ಟೆಂಟ್, ತುಂಬ ಹೆಲ್ತ್. ನಂಗೆ ಯೂಶ್ವಲಿ ಹೆಲ್ತ್ ಅಂದರೆ ಸಿಕ್ಕಾಪಟ್ಟೆ ಕಾನ್ಷಿಯಸ್ ಆಗಿಬಿಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನನಗೆ ಒಂದು ದಿವಸ ಏನಾದರೂ ಆದರೆ ತಡ್ಕೊಳ್ಳೋಕ್ಕೆ ಆಗಲ್ಲ. ನನ್ನ ಜೊತೆ ಅವರಿಬ್ಬರು ಮಕ್ಕಳನ್ನ ನಾನು ಸಲುಬೇಕಾಗತ್ತೆ, ಮನೇನ ನೋಡ್ಕೊಳ್ಬೇಕಾಗತ್ತೆ. ಸೊ ಕಂಪ್ಲೀಟಾಗಿ ನನ್ನ ಹೆಲ್ತ್ ಸ್ವಲ್ಪನೂ ಹಾಳಾಗದೆ ಇರೋ ಥರ ನಾನು ನೋಡ್ಕೋಬೇಕು. ಸೊ ಫ್ಯೂಚರಲ್ಲಿ ನನಗೆ ಯಾವುದೂ ಇದು ಡಿಸಾರ್ಡರ್ಸ್ ಆಗಬಾರ್ದು. ಸೊ ಇವಾಗಲಿಂದಲೇ ಎಲ್ಲನೂ ಕರೆಕ್ಟಾಗಿ ಮಾಡ್ಕೊಂಡು ಬಂದುಬಿಟ್ರೆ ಮುಂದೆ ನಮಗೆ ಯಾವ ಥರ ಪ್ರಾಬ್ಲಮ್ಮು ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಇವಾಗ ಚಳಿ ಬೇರೆ ಶುರುವಾಯ್ತಲ್ಲ, ಇನ್ನೊಂದೇನು ಅಂದರೆ ಇವಾಗ ಚಳಿ ಬೇರೆ ಶುರುವಾಯ್ತಲ್ವ. ಸೊ ಹಾಗಾಗಿ ನನಗೆ ಎಕ್ಸ್ಟ್ರಾ 2 ಹಲ್ಲಿದೆ, ಎಕ್ಸ್ಟ್ರಾ ಇದಾವಂತೆ. ಸೊ ಲಾಸ್ಟ್ ಟೈಮು ಸ್ಕ್ಯಾನಿಂಗ್ ಮಾಡಿಸಿದೆ ಅದನ್ನು. ಸೊ ಎಕ್ಸ್ಟ್ರಾ ಇದೆ, ಅದನ್ನು ತೆಗಿಬೇಕು ಅಂತ ಹೇಳಿದರು. ಅದು ತೆಗೆದ್ರೆ ಪೇನ್ ಆಗುತ್ತೆ, ಮತ್ತು ಫ್ಯೂಚರಲ್ಲಿ ಹಲ್ಲು ನೋವು ಬರುತ್ತೆ, ಹೆಡೇಕ್ ಬರುತ್ತೆ ಅಂತ ಕೆಲವೊಬ್ಬರು ಹೇಳ್ತಾರೆ. ಬಟ್ ಈ ಚಳಿಗಾಲ ಬಂದರೆ ನನಗೆ ಅದೆರಡು ನೋವು ಬಂದುಬಿಡುತ್ತೆ. ಸೊ ಹಾಗಾಗಿ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ. ಆದರೆ ಇವತ್ತು ಡೆಂಟಿಸ್ಟ್ ಹತ್ರ ಹೋಗ್ಬಿಟ್ಟು ಬರೋಣ, ಪೇನಿಗೆ ಏನು ಹೇಳ್ತಾರೆ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು 2 ಉಪಯೋಗ ಇಲ್ವಂತ, ಅದು 2 ಹಲ್ಲು, ಅದು ಅಗಿಯೋದಕ್ಕೂ ವೇಸ್ಟು, ಅದು ಯೂಸ್ ಆಗೋಲ್ಲ. ಸುಮ್ಮನೆ ಅದಿದ್ದರೆ ಎಲ್ಲ ಹಲ್ಲುಗಳಿಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಸೊ ಇವತ್ತೊಂದು ಸಲ ನನ್ನ ಹಸ್ಬೆಂಡ್ ಮಧ್ಯಾಹ್ನದ ಮೇಲೆ ಸ್ವಲ್ಪ ಫ್ರೀಯಾಗಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ದೀನಿ. ಹೋಗ್ಬಿಟ್ಟು ಬರೋಣ. ಸೊ ನೀರು ಚೆನ್ನಾಗಿ ಕಾದಿದೆ, ಇಡ್ಲಿ ಒಂದು ಬೇದಕ್ಕೆ ಇಟ್ಬಿಡೋಣ. ಹೆಂಗಿತ್ತಪ್ಪ ಟ್ರಿಪ್ಪು ಖುಷಿ? ಹೆಂಗಿತ್ತು ಟ್ರಿಪ್ಪು? ಚೆನ್ನಾಗಿದ್ದಿಲ್ವಾ? ಪಪ್ಪ ಜೊತೆ ತಮಿಳ್ನಾಡು ಹೋಗಿ ಬಂದ್ಬಿಟ್ಟೆ? ಈ ವಿಡಿಯೋ ನೋಡಿಲ್ಲ ಅಪ್ಪಾಜಿ, ಪಪ್ಪ ಏನೋ ತೋರಿಸಿಲ್ಲ ನನಗೆ. ಎಷ್ಟು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಖುಷಿ ಅಲ್ವಮ್ಮ ಪಾಪುನ? ಸೊ ಇನ್ನು ಪಾಪುನು ಖುಷಿಗೆ ತುಂಬ ಅಣ್ಣಂಗೆ ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ. ನಿನ್ನೆ ಅವ್ನು ಇಲ್ಲದೆ ಇರೋದಕ್ಕೆ ನನ್ನನ್ನು ಕಂಪ್ಲೀಟಾಗಿ ಹಾಕೊಂಡು ಫ್ರೈ ಮಾಡಿಬಿಟ್ಟಿದ್ದಾನೆ. ಹೆಂಗಿತ್ತು ಟ್ರಿಪ್ಪು? ಚೆನ್ನಾಗಿರ್ಲಿಲ್ವಾ? ಪಪ್ಪಗೆ ಇನ್ನೊಂದ್ಸತಿ ಎಲ್ಲೂ ಕರ್ಕೊಂಡು ಹೋಗ್ಬೇಡಿ ಅಂತ ಹೇಳ್ತೀನಿ, ಓಕೆನಾ? ಇಲ್ಲ ಚೆನ್ನಾಗಿಲ್ಲ ಅಂದೆಲ್ಲಪ್ಪ. ಚೆನ್ನಾಗಿತ್ತಾ? ಕಾಲೇನು ನೋವು ಮಾಡ್ಕೊಂಡಿದ್ದೀನಿ ಅಂದೆ, ಏನು ತೋರಿಸು, ಎಲ್ಲಿ ನೋವು ಮಾಡ್ಕೊಂಡೆ? ಏನಾಗೈತೆ ಕಾಲು? ಏನು ನೋವಾಗೈತೆ? ಹುಷಾರಾಗಿರ್ಬೇಕು ತಾನೆ, ಹುಷಾರಾಗಿ ಓಡಾಡ್ಬೇಕು ತಾನೆ. ಮಾಡ್ತಿರೋದು ಈರುಳ್ಳಿ ಮಿಕ್ಸಿಗೆ ಮಾಡ್ತಾಯಿದ್ದೀರಾ? ಹೋಗಪ್ಪ ಮುಖ ತಕ್ಕ ಹೋಗಪ್ಪ. ಗೊಬ್ಬಾಗೈತೆ. ಯಾಕೆ ಗೊಬ್ಬಾಗಿತ್ತು ಅಂತೆ? ಎಲ್ಲದೂ ಇಡಪ್ಪ, ನಿನ್ನ ಇಷ್ಟ. ಅದು ಆನಿಯನ್ ಕೊಟ್ಬಿಟ್ಟು ಇಡು ಪ್ಲೀಸ್. ಒಗ್ಗರಣೆ ಹಾಕೋಣಮ್ಮ ಸಾಂಬಾರಿಗೆ. ಇಷ್ಟು ಸಾಲಲ್ಲ. ನೀವೇನು ಮಾಡೋದು? ನೀವೇನು ಮಾಡ್ತಿರೋದು? ಕೈ ತಿಂತೀರಿ ಏನು? ಹೆಕ್ಕಳ್ಳ ಅಣ್ಣ ನೋಡು ಆಯ್ತಾ? ಇನ್ನು ಈ ಕಡೆ ಸಾಂಬಾರು ರೆಡಿ ಆಯಿತು. ಅದು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ, ಬಾಡಿಗೆ ಮೆಣಸಿನ್ಕಾಯಿ ಎರಡೂ ಸೇರಿಸಿ ಸಾಂಬಾರು ಪುಡಿ ಮಾಡಿಬಿಟ್ಟಿದೆ. ಕಲರ್ ಅಂತೂ ಫುಲ್ಲು ರೆಡ್ಡಾಗಿ ಕಾಣಿಸ್ತಾ ಇದೆ. ಖಾರ ಅಷ್ಟಾಗೇನಿಲ್ಲ, ಬಟ್ ಕಲರ್ ಮಾತ್ರ ಆ ಥರ ಕಾಣಿಸ್ತಾ ಇದೆ. ಇನ್ನು ಈ ಕಡೆ ಪಾಪಗೂ ನೀರು ಕಾದಿದೆ, ಸ್ನಾನ ಒಂದು ಮಾಡಿಸ್ಬೇಕು.
ಎಣ್ಣೆನ ಇದರಲ್ಲೇ ಸ್ವಲ್ಪ ಕಾಯಿಸ್ಕೊಂಡು ಬಿಡ್ತೀನಿ. ಈಗ ಸ್ನಾನ ಮಾಡಿಸಿ ಮಲಗಿಸೋದು. ಹೋಗಮ್ಮ, ಹೊಡೆದೋಗ್ತಾವ ಬಿಡು, ಹೊಡೆದೋಗತ್ತಪ್ಪ. ಇದು ಬಿಡು ಅದರಲ್ಲಿ ಆಟಾಡು. ಸೊ ಇನ್ನು ಪಾಪುನ ಸ್ನಾನ ಮಾಡಿಸಿ ಮಲಗಿಸಿದಾಯ್ತು. ಟೈಮ್ ಬೇರೆ ಆಗಿಬಿಡ್ದೆ. ಆಮೇಲೆ ಸ್ವಲ್ಪ ಪೂಜೆ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಮೊದಲು ತಿಂಡಿ ತಿನ್ಕೊಂಬಿಡ್ತೀವಿ. ಸಾಕು ಬಾ ಖುಷಿಮ್ಮ, ಆಮೇಲೆ ತೊಳೆಯುವಂತೆ ಬಾ. ಸೊ ನೋಡಿ, ಪಾತ್ರೆ ತೊಳಿಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಇರಲಿ ಬಾ, ತಿಂಡಿ ತಿನ್ ಬಾ. ಅಯ್ಯೋ ಇರಲಿ ಬಾಪಿ, ನೀನು ಹೆಲ್ಪ್ ಮಾಡ್ಕೊಡೋದು ನನಗೆ ಗೊತ್ತು ಬಾಪ, ನೀನು ಹೆಲ್ಪ್ ಮಾಡ್ಕೊಡೋದು ನನಗೆ ಗೊತ್ತು ಬಾಪ. ಇನ್ನು ಬೆಳಗ್ಗೆ ತಿಂಡಿಗೆ ಇಡ್ಲಿ, ಆಮೇಲೆ ತರಕಾರಿ ಸಾಂಬಾರು, ಸ್ವಲ್ಪ ತರಕಾರಿ ಬಾಯ್ಲ್ ಅಂದರೆ ಸ್ಟೀಮ್ ಮಾಡಿರೋದು, ಮತ್ತು ಹೆಸರು ಕಾಳಿಂದು ಪಲ್ಯನ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಗೆ ಅವ್ರಿಗೆ ಖುಷಿಗೆ ಚಟ್ನಿ, ಸೊ ಪೀನಟ್ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಫಸ್ಟು ತಿಂಡಿ ಒಂದು ಮುಗಿಸ್ಕೊಂಡ್ಬಿಡ್ಬೇಕು. ಬಾಯ್ಲಿ ಬಾ, ಇರಲಿ ಬಾ, ಸಾಕು ಬಾ, ಇರಲಿ ಬಾ, ಬಾ ಸಾಕು ಬಾ. ಹೆಂಗೈತಪ್ಪಿ ಖುಷಿಮಾ? ತಿಂದ್ಬಿಟ್ಟೆ ಹೇಳ್ಬೇಕಪ್ಪ. ಓಕೆ, ಅಯ್ಯಪ್ಪ ಏನು ಮಾಡ್ತಿದ್ದಪ್ಪಿ? ಹಾಂ, ಪಾತ್ರೆ ತೊಳೆಯೋದ? ಮಮ್ಮಿಗೆ ಹೆಲ್ಪ್ ಮಾಡ್ಕೊಡೋದ ನೀವು? ಅಬ್ಬಬ್ಬ ಎಲ್ಲೆಲ್ಲ ನೀಟಾಗಿ ತೊಳಿಬೇಕು ನೋಡಿಲಿ. ಇಲ್ಲಿ ನೋಡು ಹುಜ್ಜು. ಸಾಕು ಅಂದರೆ ಕೇಳ್ತಿಲ್ವಲ್ಲ ನೀನು. ಏನು ಇವತ್ತು ಪಾತ್ರೆ ತೊಳೆ ಹುಚ್ಚು ಬಂದ್ಬಿಟ್ಟೈತೆ ನಿನಗೆ? ಹಾಂ, ಸೊ ಏನಿಲ್ಲ, ಇವತ್ತು ಈ ಥರ ಒಂದು ಹೊಸ ಟ್ಯಾಪ್ ಹಾಕ್ಸ್ದೆ. ನಾನು ಆರ್ಡ್ರ್ ಮಾಡಿದ್ದೆ, ಇವತ್ತು ಬಂತು. ಸೊ ಅದಕ್ಕೆ ಅವನಿಗೆ ಇಂಟ್ರೆಸ್ಟ್ ಆಗಿಬಿಟ್ಟಿದೆ. ಈ ಥರ ಬರುತ್ತೆ ಇದು ನೀರು, ಒಂದು ಈ ಥರ 2 ಥರ ಬರುತ್ತೆ. ಅದಕ್ಕೆ ಖುಷಿಮಾಗೆ ಪಾತ್ರೆ ತೊಳೆಯೋ ಹುಚ್ಚು ಬಂದುಬಿಟ್ಟಿದೆ ಅಲ್ವಾ ಅಮ್ಮ? ಇಂಟ್ರೆಸ್ಟ್ ಬಂದುಬಿಟ್ಟಿದೆ ಪಾತ್ರೆ ತೊಳೆಯೋದಕ್ಕೆ. ತೊಳಿ ಮಮ್ಮಿಗೆ ಒಂದು ದಿವಸ ಹೆಲ್ಪ್ ಮಾಡಿಕೊಡು ಆಯಿತಾ? ಸ್ವಲ್ಪ ಮೋಕ ಕೊಡ್ತೀನಿ. ಇಲ್ಲಿ ನೋಡಿಲಿ, ಮಮ್ಮಿ ನೋಡಿಲಿ ಖುಷಿಮಾ. ಬಾಯ್. ಸೊ ಇನ್ನು ನಮ್ಮ ಖುಷಿಮಾಂಗೆ ಫುಲ್ ಇಂಟ್ರೆಸ್ಟ್ ಬಂದುಬಿಟ್ಟಿದೆ ಪಾತ್ರೆ ತೊಳೆಯೋದಕ್ಕೆ. ಅವನು ಕಂಪ್ಲೀಟಾಗಿ ಪಾತ್ರೆ ತೊಳೆಯೋದ್ರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾನೆ. ನೋಡಿ, ಅಷ್ಟು ದೊಡ್ಡ ಪಾತ್ರೆಗಳು ಹೇಗೋ ತೊಳಿತೀಯ, ಬಿಡೋ ಅಂದರೂ ಬಿಡೋದಕ್ಕೆ ತಯಾರಿಲ್ಲ ಅವನು. ಖುಷಿಮಾ, ಓ ಫಿನಿಶ್ ಅಪ್ಪು, ಫಿನಿಶ್ ಬಬ್ಬಾ, ಫಿನಿಶ್ ಎಲ್ಲ ಅವನ ಆಸೆ. ತೊಳಿತೀನಿ ಅಂತಿದ್ದರೆ ತೊಳಿಲಿ, ಆಮೇಲೆ ಇನ್ನೊಂದು ಸಲ ಅಂತ ನಾನು ತೊಳಿಲೇಬೇಕು. ಅದನ್ನು ತೊಳ್ಕೊಂಡ್ರಾಯ್ತು. ಅದಕ್ಕೆ ಅಲ್ಲಲ್ಲಿರುವಂಥ ಎಲ್ಲ ಪಾತ್ರೆಗಳನ್ನ ತೆಗೆದ್ಬಿಟ್ಟು ಎತ್ತಿಡ್ತಾ ಇದ್ದೀನ. ಅದು ಬೇಡವಾ? ನಿನ್ಗೆ ಯಾವ್ದು ಬೇಕು ಅದನ್ನೇ ಇಟ್ಕೊಂಡು ತೊಳಿಯಪ್ಪ. ದಿನ ಹಿಂಗೆ ತೊಳ್ಕೊಟ್ಬಿಡು ಖುಷಿಮಾ, ಮಮ್ಮಿ ಪಾತ್ರೆ ಕೆಲಸ ಕಡಿಮೆ ಆಗಿಬಿಡುತ್ತೆ. ಹಾಂ, ತೊಳ್ಕೊಡ್ತೀನಿ. ಇನ್ನು ಇವಾಗ ಸ್ವಲ್ಪ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಾತ್ರಿಯೇ ಸ್ವಲ್ಪ ಮೆಂತ್ಯಕಾಳು ಮತ್ತು ಸ್ವಲ್ಪ ಅಕ್ಕಿನ ನೆನೆಗಿಟ್ಟಿದ್ದೆ. ಒಂದು 3 ಸ್ಪೂನಷ್ಟು ಮೆಂತ್ಯಕಾಳು, ಒಂದು ಅರ್ಧ ಟೀ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ರಾತ್ರಿ ನೆನೆಯೋದಕ್ಕೆ ಇಟ್ಟಿದ್ದೀನಿ. ಇದು ಇವಾಗ ಚೆನ್ನಾಗಿ ನೆಂದಿದೆ. ಅದ್ರ ಜೊತೆಗೆ ನಾನು ರುಬ್ಕೊಳ್ಳೋದಕ್ಕೆ ದಾಸವಾಳ ಎಲೆ 2 ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ದಾಸವಾಳ ಹೂವು
ನನಗೆ ಫ್ರೆಶ್ ಆಗಿರೋದು ಸಿಕ್ಕಿಲ್ಲ, ಒಣಗಿರೋದಿತ್ತು, ಅದನ್ನೇ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ ಸ್ವಲ್ಪ ಆಲೂವೆರಾ ಇಷ್ಟೂ ಚೆನ್ನಾಗಿ ರುಬ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಆಲೂವೆರಾ ಕೆಲವೊಬ್ಬೊಬ್ರಿಗೆ ಗಿಡಿಸುತ್ತೆ, ಕೆಲವೊಬ್ಬೊಬ್ರಿಗೆ ಗಿಡಿಸಲ್ಲ. ಸೊ ನೋಡಿಕೊಂಡು ನಿಮ್ಗೆ ಗಿಡಿಸುತ್ತೆ ಅಂದರೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲ ಅದರ್ವೈಸ್ ಬೇಡ, ಸ್ಕಿಪ್ ಮಾಡ್ಬೋದು. ಇದೊಂದು ತೊಳೆದ್ಬಿಡಮ್ಮ ಖುಷಿಮ. ಆಲ್ಮೋಸ್ಟ್ ಎಲ್ಲ ಪಾತ್ರೆನೂ ತೊಳೆದಿಟ್ಟಿದ್ದಾನೆ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಪಾತ್ರೆ ತೊಳಿತಾನೆ ಅವನು ಅಂತ ಹೇಳ್ಬಿಟ್ಟು. ಎಲ್ಲ ತೊಳೆದ್ಬಿಟ್ಟು ದಬಾಕಿದ್ದಾನೆ. ಇದಿಷ್ಟು ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಈಗ ನಾನೀಗ ಒಂದು ತಿಕ್ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕಿದ್ನಲ್ವ, ಅದನ್ನೆಲ್ಲ ಹಾಕಿಬಿಟ್ಟು ರುಬ್ಕೊಂಡು ಈ ಥರ ಎಲ್ಲನೂ ಸೇರಿಸಿ ಒಂದು ತಿಕ್ ಪೇಸ್ಟ್ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇಷ್ಟೇ ಸಿಂಪಲ್ ಹೇರ್ ಮಾಸ್ಕು. ಸೊ ಇದನ್ನು ಅಪ್ಲೈ ಮಾಡೋದು ಹೆಡ್ಗೆಲ್ಲನೂ. ಸೊ ಇದನ್ನೊಂದು ಸ್ವಲ್ಪ ತಲೆಗೆ ಅಪ್ಲೈ ಮಾಡ್ಕೊಂಡು ಬರೋಣ. ಎಷ್ಟು ಹೇರ್ ಫಾಲ್ ಆಗ್ತಾಯಿತ್ತು ಅಂದರೆ ನನಗೆ ಭಯ ಅನಿಸ್ಬಿಟ್ಟಿತ್ತು. ಸೊ ಅದಕ್ಕೆ ಒಂದು ಸಲ ಹಾಸ್ಪಿಟಲಿಗೆ ವಿಸಿಟ್ ಮಾಡಿದ್ದು. ಸೊ ಹಾಸ್ಪಿಟ್ಲಿಗೆ ಹೋಗಿದ್ದು ಒಂಥರ ಒಳ್ಳೆಯದೇ ಆಯಿತು, ಗೊತ್ತಾಯ್ತಲ್ವಾ. ಸೊ ಏನೇನು ಪ್ರಾಬ್ಲಮ್ ಇದೆ ನನಗೆ ಅಂತ ಹೇಳ್ಬಿಟ್ಟು ಸೊ ಇನ್ಮೇಲೆ ಕ್ಯೂರ್ ಮಾಡ್ಕೊಳ್ಳೋದು ಎಲ್ಲನೂ. ಸೊ ಇದನ್ನು ಒಂದು 30 ಮಿನಿಟ್ಸ್ ಬಿಟ್ಬಿಟ್ಟು ಅದಾದಮೇಲೆ ವಾಶ್ ಮಾಡಿಕೊಂಡ್ರೆ ಮುಗೀತು. ಸೊ ಅಷ್ಟರಲ್ಲಿ ಬೇರೆ ಏನಾದರೂ ಕ್ಲೀನಿಂಗ್ ಕೆಲಸ ಇದ್ದರೆ ಅದೊಂದು ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಮತ್ತು ಬ್ಯಾಕ್. ಇನ್ನು ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಿಸಿಲಲ್ಲಿ ಕೂದಲನ್ನೆಲ್ಲ ಒಣಗಿಸ್ಕೊಂಡೆ. ಕೂದಲಂತೂ ತುಂಬಾ ಒಂಥರ ಸ್ಟ್ರೆಂತ್ ಅನ್ನೋ ಥರ ನನಗೆ ಫೀಲ್ ಆಗ್ತಾಯಿದೆ. ಸ್ನಾನ ಮಾಡಬೇಕಾದ್ರೇ ಒಂದಿಷ್ಟು ಉದುರೋದು, ಆಮೇಲೆ ತಲೆ ಕೂಮ್ ಮಾಡ್ಕೋಬೇಕಾದ್ರೇ ಒಂದು ಸ್ವಲ್ಪ ಅನ್ಸೋದು. ಬಟ್ ಈ ಸಲ ಸ್ವಲ್ಪ ಕಡಿಮೆ ಅಂತ ನನಗೆ ಫೀಲ್ ಆಯಿತು. ಸೊ ತುಂಬ ಸಾಫ್ಟ್ ಅಂತಲೂ ಅನ್ನಿಸ್ತಾ ಇದೆ. ಸೊ ನೀವು ಮನೇಲಿ ಈ ಥರ ಟ್ರೈ ಮಾಡಿ. ಹೇರ್ ಫಾಲ್ ಇಶ್ಯೂಸ್ ಇತ್ತು, ಆ ಥರ ಏರ್ ಥಿನ್ನಿಂಗ್ ಇತ್ತು ಅಂತೇಳಿದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ನಾನು ಕಂಟಿನ್ಯೂಸ್ ಆಗಿ ಇನ್ಮೇಲೆ ಯೂಸ್ ಮಾಡೋದಕ್ಕೆ ಶುರು ಮಾಡಬೇಕು. ಸೊ ನನಗೇನೋ ಇಷ್ಟ ಆಯಿತು. ಸೊ ಇನ್ನು ಪೂಜೆನೂ ಮುಗಿಸ್ಕೊಂಡಿದ್ದಾಯಿತು. ನನಗೊಂದು ಶಂಖ ಹುರುಳಿ ಬೇಕಿತ್ತು ಅಂತ ಹೇಳಿಬಿಟ್ಟು ವಿಲೇಜ್ ಡೆಕೋರ್ ಅವ್ರ ಕಡೆಯಿಂದ ಈ ಥರ ಒಂದು ಶಂಖ ಹುರುಳಿನ ತರಿಸ್ಕೊಂಡಿದ್ದೆ. ಸೊ ಇವ್ರ ಪೇಜಿಂದ ನಾನು ಒಂದೆರಡು ಮಡ್ ಪಾಟ್ಸ್ ಮನೇಲಿ ಅಡುಗೆ ಮಾಡೋಕ್ಕೆ ಬಳಸೋವಂಥ ಪಾಟ್ಗಳನ್ನ ತರಿಸ್ಕೊಂಡಿದ್ದೆ. ಅದಾದಮೇಲೆ ನಮ್ಮ ಮನೇಲಿ ತುಳಸಿ ಪೊಟ್ಟಿದೆ ಅಲ್ವಾ, ಸೊ ಇದನ್ನು ಅಲ್ಲೇ ತರಿಸ್ಕೊಂಡಿದ್ದು. ಹೌದು, ಪಾಪುನು ಎದ್ದಿದ್ದಾನೆ, ಆಟ ಆಡ್ತಾ ಇದ್ದಾನೆ ಅಲ್ಲಿ. ನನ್ನನ್ನು ನೋಡ್ಕೊಂಡು ಆಟ ಆಡ್ತಾ ಇದ್ದಾನೆ. ಸೊ ಇದು ಒಂದು ಅಂತಲ್ಲ, ಅನ್ಬಾಕ್ಸ್ ಮಾಡಿಬಿಡೋಣ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಇದು ಟೆರಕೋಟಾ ಮಟೀರಿಯಲ್ ಯೂಸ್ ಮಾಡಿರೋದು. ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ ಇವ್ರದ್ದು. ಸೊ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಮನೇಲಿರುವಂಥ ತುಳಸಿ ಪಾಟು, ಮನೆ ಮುಂದೆ ಇಟ್ಟಿರುವಂಥ ತುಳಸಿ ಪಾಟ್ ಎಲ್ಲ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ಒಂದು ತರಿಸ್ಕೊಂಡಿದ್ದು. ಹೌದು, ನೋಡ್ತಾ ಇದ್ದಾನೆ ನನ್ನನ್ನು. ಎದ್ಬಿಡ್ತಾನೆ. ಒಂದು 2 hours ಮಲ್ಗೋದೇ ಹೆಚ್ಚು ಇತ್ತೀಚೆಗೆ, ಜಾಸ್ತಿ ಹೊತ್ತು ಮಲ್ಗಲ್ಲ. ಸೊ ಎದ್ಬಿಡ್ತಾನೆ. ಇದೊಂದು ಆಚೆ ಕಡೆಗೆ ಒಂದು ಇಡೋದು, ಹೇಗಿಡೋದು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತುಂಬಾ ಕ್ಯೂಟ್ ಅನ್ನಿಸ್ತು ನನಗೆ, ತುಂಬ ಇಷ್ಟ ಆಯಿತು. ಈ ಥರ ಬರುತ್ತೆ, ದೃಷ್ಟಿ ಆಗಲ್ಲ ಅಂತಲೂ ಹೇಳ್ತಾರೆ ಇದನ್ನು ಇಡೋದ್ರಿಂದ. ಸೊ ಇದು ಯಾವ ರೀತಿಯಾಗಿಡೋದು ನೋಡೋಣ ಬಾ. ಹೋಗೋಣ. ಇವನು ಕರ್ಕೊಂಡು ಹೋಗ್ಬೇಕು. ಈಗಿಲ್ಲ, ಇವನು ಇರಲ್ಲ. ನೀನು ಹಂಗೆ ಹೇಳ್ಕೊಂಡು ಹೋಗೋದೆ, ನೀನು ಹೇಳ್ಕೊಂಡು ಹೋಗೋದೆ. ನಮ್ಮ ಮಮ್ಮಿ ಎಲ್ಲಿರ್ತಾಳೋ ಅಲ್ಲಿ ಹೇಳ್ಕೊಂಡು ಹೋಗೋದಲ್ವಾ. ಮಮ್ಮಿ ಎಲ್ಲಿರ್ತಾಳೋ ಅಲ್ಲಿ ಹೇಳ್ಕೊಂಡು ಹೋಗೋದಲ್ವಾ, ಅಲ್ವಾ ಅಲ್ವಾ. ಸೊ ಪಾಪುದು ಇವಾಗ ಕತ್ತು ಕರೆಕ್ಟಾಗಿ ಕೂತ್ಕೊಂಡಿದೆ. ಹೆಂಗೆ ಬೇಕಾದರೂ ಬ್ಯಾಲೆನ್ಸ್ ಮಾಡ್ತಾನೆ. ಆಟ ಆಡೋದು ಸುಮಾರತ್ತು ಮಲ್ಗೆ ಇರಲ್ಲ, ಅವ್ನು ಎತ್ಕೋಬೇಕು, ನಿಲ್ಲಿಸ್ಕೋಬೇಕು. ನಾನು ಉರುಳಾಡಲಿ, ಸ್ವಲ್ಪ ದಬಾಕ್ಕೊಂಡು ಚೆಂಡೆ ಎತ್ತೋದಲ್ಲೆಲ್ಲ ಕಲೀಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ಕೆಳಗಡೆನೇ ಹಾಕ್ತೀನಿ.
ಎತ್ಕೊಳ್ಳಲ್ಲ. ಸಮ್ಟೈಮ್ಸ್ ಡಿಮ್ಯಾಂಡ್ ಮಾಡ್ತಾನೆ ಎತ್ಕೋಬೇಕು, ಈ ಥರ ಕಾಲೆಲ್ಲ ಕುಣಿಸೋದಕ್ಕೆ ಇಷ್ಟ ಅವನಿಗೆ. ಸೊ ಆ ಥರ ಅಲ್ವಾ ಅಲ್ವಾ ಅಲ್ವಪ್ಪ. ಇನ್ನು ಖುಷಿ ಮಣ್ಣಲ್ಲಿ ಆಟ ಆಡ್ತಿದ್ದಾನೆ. ಕೈ ತೋರಿಸು ಮನೆಯಿಂದ. ನೈಸ್ ಅಪ್ಪು, ವಾವ್. ಸೊ ಪಾಪು ಈ ಥರ ಹೊರಗಡೆ ಕೂತ್ಕೊಂಡಿರ್ಬೇಕು. ಇನ್ನು ನೀವು ಸುಮಾರಷ್ಟು ಚೆನ್ನಾಗಿ ಕೇಳ್ತಾ ಇದ್ರಿ, ಪಾಪು ರಾತ್ರಿ ಹೊತ್ತು ಕಂಪ್ಲೀಟಾಗಿ ನಿದ್ದೆ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಯಾಕಪ್ಪ, ಯಾಕೆ? ಹಾಂ, ಏನಾಯಿತು ಏನಾಯ್ತು ಏನಾಯ್ತು? ನೈಸ್. ಪಾಪು ಕಂಪ್ಲೀಟಾಗಿ ರಾತ್ರಿ ಹೊತ್ತು ಮಲ್ಕೋತಾನೆ ಅಂತ ಹೇಳ್ಬಿಟ್ಟು ರಾತ್ರಿ ಆ ಥರ ಏನು ಎದ್ದೇಳೋದು, ಅವನನ್ನು ಮಲಗಿಸೋದಕ್ಕೆ ನಾವು ಪ್ರಯತ್ನ ಪಡಬೇಕು ಆ ಥರ ಏನಿಲ್ಲ. ಮಲ್ಕೋತಾನೆ ಆರಾಮಾಗಿ. ಒಂದು ಸಂಜೆ ಒಂದು 7:45 8 ಗಂಟೆಗೆ ಮಲಗಿದ್ರೆ ತಿರ್ಗಾ ಬೆಳಗ್ಗೆ ಒಂದು 5:15 ಎದ್ದು ಬಿಡ್ತಾನೆ. ಬಟ್ ಆದರೆ ಬೆಳಗ್ಗೆ ಜಾಸ್ತಿ ಹೊತ್ತು ಮಲಗಲ್ಲ. ಬೆಳಗ್ಗೆ ಸ್ನಾನ ಮಾಡಿಸಿ ಮಲಗಿಸಿದ್ಮೇಲೆ ಒಂದು 2 hours ಮಲಗಿದ್ರೆ ಹೆಚ್ಚು ಅಲ್ವಾ? ಯಾಕೆ ಯಾಕೆ ಒಳಗಡೆ ಹೋಗ್ಬೇಕಾ? ಯಾಕೆ? ಸೊ ಆ ಥರ ಇರುತ್ತೆ. ಜಾಸ್ತಿ ಹೊತ್ತು ಬೆಳಗ್ಗೆ ಮಲಗಲ್ಲ. ನೈಟೆಲ್ಲ ಸ್ವಲ್ಪ ಹೊತ್ತು ಫೀಡ್ ಮಾಡಿಸಿ ಮತ್ತೆ ಮಲಗಿಸೋದು ಆ ಥರ ಇರುತ್ತೆ. ಅಥವಾ ಆದರೆ ಅವನೇ ಎದ್ದು ಯಾಕೆ ಬಜ್ಜಿ, ಯಾಕೆ ಒಳಗಡೆ ಹೋಗೋಣವಾ? ಒಳಗಡೆ ಹೋಗೋಣ. ಯಾಕೆ ಇರಲ್ವ ನೀನು? ಆಟ ಆಡ್ತೀಯಾ? ಕೆಳಗಡೆ ಆಟ ಆಡ್ತೀಯಾ? ಆಟ ಆಡ್ತೀರಾ? ಇದು ನೋಡಿ, ತಗೊಳ್ಳಿ, ಇದನ್ನ ಇಟ್ಕೊಳ್ಳಿ. ಅಣ್ಣ ಏನೋ ತೊಗೊಂಬಂದಿದ್ದ ನೋಡಿ. ನಿನ್ನೆ ತಮಿಳ್ನಾಡಿಂದ ಅವ್ರ ಪಪ್ಪನ ಹತ್ರ ಬರ್ತಾ ಈ ಥರ ಆಲ್ಫಾಬೆಟ್ಸು, ಆಮೇಲೆ ಇನ್ನೊಂದಿಷ್ಟು ಟಾಯ್ಸ್ಗಳೆಲ್ಲ ಕೊಡ್ಸ್ಕೊಂಡು ಬಂದಿದ್ದಾನೆ. ಸೊ ರಾತ್ರಿ ಏನು ಮಲ್ಕೋತಾರೆ, ರಾತ್ರಿ ಏನು ತೊಂದರೆ ಇಲ್ಲ ನನಗೆ. ಆದರೆ ಬೆಳಗ್ಗೆನೇ ಮಲಗಲ್ಲ. ಒಂದು 2 hours ಮಲಗಿದ್ರೆ ಅದಾದಮೇಲೆ ಸ್ವಲ್ಪ ಹೊತ್ತು ಒಂದು ಸ್ಮಾಲ್ ಲ್ಯಾಬ್ಸ್ ಥರ ಮಾಡಿ ಮಲ್ಕೋತಾನೆ ಅಷ್ಟೇನೆ. ಸೊ ಹಾಗಾಗಿ ನನಗೆ ಬೆಳಗ್ಗೆ ಏನೂ ಕೆಲಸ ಮಾಡ್ಕೊಳಕ್ಕಾಗಲ್ಲ. ಹೆಚ್ಚು ಕಡಿಮೆ ಬೆಳಗ್ಗೆ ಎಷ್ಟು ಆಗುತ್ತೋ ಅಷ್ಟು ಸಾಧ್ಯವಾಗಿ ರಾತ್ರಿ ಒಂದು 8 ಗಂಟೆ ಮಲ್ಕೋತಾನೆ ಅಂದರೆ 8 ರಿಂದ 10 ಗಂಟೆ ಒಳಗೆ ನಾನು ಮತ್ತು ಮನೆ ಕ್ಲೀನಿಂಗ್ ಆಗಿರ್ಬೋದು, ಮಾಬಿಂಗ್, ಆಮೇಲೆ ಪಾತ್ರೆಗಳೆಲ್ಲ ತೊಳೆದಿಟ್ಕೊಳ್ಳೋದು, ಅದಾದಮೇಲೆ ನಾಳೆಗೆ ಏನು ಅಡುಗೆ ಮಾಡಬೇಕು ಅನ್ನೋದನ್ನು ಒಂದು ಲೀಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಈ ಥರ. ಸೊ ಈ ಥರ ಒಂದು ಲೀಸ್ಟ್ ಮಾಡ್ಕೊಂಡು ಇಟ್ಕೊಂಡಾಗ ಬೆಳಗ್ಗೆ ತಿಂಡಿಗೇನು, ಮಧ್ಯಾಹ್ನ ಅಡುಗೆಗೇನು, ಸಂಜೆ ಅಡುಗೆಗೇನು ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಒಂದು ಮೀಲ್ ಪ್ರಿಪೇರ್ ಮಾಡ್ಕೊಂಡು ಬಿಡ್ತೀನಿ. ಸೊ ಈ ಥರ ಇಷ್ಟು ಮಾಡಿ ಇಟ್ಕೊಳ್ಳೋದ್ರಿಂದ ಆ ತರಕಾರಿ ಏನೇನಿದೆ ಅದನ್ನೆಲ್ಲ ಜೋಡಿಸ್ಕೊಂಡು ಏನಾದರೂ ಬಿಡಿಸಿಟ್ಕೊಳ್ಳೋದಿತ್ತು ಅಂತ ಹೇಳಿದ್ರೆ ಬಿಡಿಸಿಟ್ಕೊಂಡು ಬಿಡ್ತೀನಿ. ಸೊ ಕಂಪ್ಲೀಟಾಗಿ ನನಗೆ ಸ್ವಲ್ಪ ಜಾಸ್ತಿನೇ ಒಂದು 50-60% ಕೆಲಸನ ಆ 2 hours ಮಾಡಿ ಮುಗಿಸ್ಕೊಂಡು ಬಿಡ್ತೀನಿ. ಆಮೇಲೆ ಬೆಳಗ್ಗೆ ಏನಿರುತ್ತಲ್ವ ಅಡುಗೆ ಮಾಡ್ಕೊಳ್ಳೋದು, ತಿಂಡಿ ಜೊತೆಗೇ ಮಧ್ಯಾಹ್ನ ಅಡುಗೆಗೂ ಮಾಡ್ಕೊಂಡು ಬಿಡ್ತೀನಿ ನಾನು. ಸೊ ಹಾಗೆ ಮಾಡ್ಕೊಳ್ಳೋದ್ರಿಂದ ನನಗೆ ಕೆಲಸ ಎಲ್ಲ ಆಲ್ಮೋಸ್ಟ್ ಕಡಿಮೆ ಆಗಿಬಿಡತ್ತೆ ಅಲ್ವಾ? ಆಟ ಆಡ್ತಿದ್ದಾನೆ. ಈ ಥರ ಕುಣಿಬೇಕಾ ನೀವು? ಮಾತಾಡಿಸ್ತಾನೆ ಇರಬೇಕು ಕಂಟಿನ್ಯೂಸ್. ನೀವು ಎಷ್ಟಾದ್ರೂ ಮಾತಾಡ್ತಾನೆ. ನಾನು ಎಷ್ಟು ಮಾತಾಡ್ಸಿರೋ ಪಾಪ ಎಷ್ಟು ಮಾತಾಡಿದ್ರು ಆ ಪ್ರತಿ ಮಾತಾಡ್ಗೂ ಮಾತಾಡ್ತಾನೆ. ಸಮ್ಟೈಮ್ಸ್ ಕೋಪ ಬರಬೇಕು ಅವನಿಗೆ, ಅಮ್ಮ ಅಂತ ಜೋರಾಗಿ ಅಬ್ಬರಿಸಿಕ್ಕೆ ಹೋಗ್ತಾನೆ. ಸಾಕಮ್ಮ ಮಣ್ಣು ಅಪ್ಪು, ವೇಸ್ಟ್ ಮಾಡಬೇಡ. ಏನಪ್ಪ ನೀನು ಮಣ್ಣಲ್ಲಿ ಆಟ ಆಡ್ತಿದ್ಯಾ? ಆಟಾಡು ಆಯಿತಾ? ನೀಟಾಗಿ ಅದು ಬಟ್ಟೆ ತಗೊಂಡೆಲ್ಲ ನೀಟಾಗಿ ಒರೆಸ್ಬೇಕು. ಸೊ ಈ ಥರ ನಾನು ಈಸಿಯಾಗಿ ಎಲ್ಲನೂ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಮೀಲ್ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ನನಗೆ ಈಸಿ ಆಗುತ್ತೆ ಎಲ್ಲ ಪ್ರತಿಯೊಂದೂ. ಇಷ್ಟೇ, ತುಂಬ ಸಿಂಪಲ್. ನಿಮಗೂ ಯಾರಾದ್ರು ಚಿಕ್ಕ ಮಕ್ಕಳಿದ್ರು ಅಂತ ಹೇಳಿದ್ರೆ ಹೆಚ್ಚಾಗಿ ಪ್ಯಾನಿಕ್ ಆಗಬಾರ್ದು ಅಷ್ಟೇನೆ. ಅವ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಪ್ಯಾನಿಕ್ ಆಗಬಾರ್ದು. ಅಳ್ತಾರೆ ಇಲ್ಲ ಅಳಲ್ಲ, ಸಮಾಧಾನ ಮಾಡ್ಬೋದಲ್ವ. ಚಿಕ್ಕವರು ಅನ್ನೋ ಥರ ಕೆಲವೊಬ್ರಿಗೆ ಭಯ ಜಾಸ್ತಿ ಇರುತ್ತೆ. ಸೊ ಮನೆ ಮಂದಿ ಇದ್ರೂ ಹೇಳ್ತಾರೆ, ಮನೆ ಮಂದಿ ಒಂದೊಂದು ಮಗು ಸಾಕೋದಕ್ಕೆ ಮನೆ ಮಂದಿ ಎಲ್ಲ ಇದ್ದರೂ ಸಾಲದು ಅಂತ ಹೇಳ್ಬಿಟ್ಟು. ಸೊ ಆ ಥರ ಆರಾಮಾಗಿ ನೋಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಸ್ವಲ್ಪ ಅರ್ಥ ಮಾಡ್ಕೋಬೇಕಷ್ಟೇ ಮಕ್ಕಳನ್ನ ಅಲ್ವಮ್ಮ. ನಾವು ಅವ್ನಿಗೆ ಎತ್ಕೊಂಡ್ರೆ ಇಷ್ಟ ಆಗಲಿಲ್ಲ, ಮಲಗಿಸ್ಕೊಂಡ್ರೆ ಆರಾಮಾಗಿದ್ದಾನೆ, ಕೂತ್ಕೊಂಡಿದ್ದಾನೆ, ಆಟ ಆಡ್ತಾ ಇದ್ದಾನೆ. ಸೊ ಅವ್ನಿಗೆ ಎಲ್ಲಿ ಕಂಫರ್ಟೇಬಲು ಅದೇ ಥರ ಅವನು. ಕೆಲವೊಮ್ಮೆ ಒಳಗಡೆ ಮಲ್ಕೋತಾನೆ, ಕೆಲವೊಮ್ಮೆ ಎಲ್ಲಿ ಜೋಲಿ ಕಟ್ಟಿದ್ದೀನಿ ಇಲ್ಲಿ ಮಲ್ಕೋತಾನೆ. ಸೊ ಆ ಥರ ಇರುತ್ತೆ. ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ Q&A ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮಾರಷ್ಟು ಜನ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ರಿ. ಸೊ ನಿಮ್ಮೆಲ್ಲ ಪ್ರಶ್ನೆಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಉತ್ತರ ಕೊಡ್ತೀನಿ. ನಿಮ್ದೇನಾದರೂ ಕ್ವೆಶ್ಚನ್ಸ್ ಇತ್ತು ಅಂತ ಹೇಳಿದ್ರೆ ಈ ವ್ಲಾಗಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಹಂಚ್ಕೋತೀನಿ.
ಸೊ ನಿಮಗೆ ಲೆಂತಿ ವ್ಲಾಗ್ಸ್ ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ. ಸುಮಾರು ಜನ ಕೇಳ್ತಾ ಇದ್ರಿ ಲೆಂತಿ ವ್ಲಾಗ್ಸ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಟ್ರೈ ಮಾಡೋಣ ಲೆಂತಿ ವ್ಲಾಗ್ಸ್ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಿಮ್ಗೆ ಏನಾದರೂ ವ್ಲಾಗ್ ಬೋರಿಂಗ್ ಅಂತ ಅನಿಸಿದ್ರೆ ನಾಳೆ ಇಂಟ್ರೆಸ್ಟಿಂಗ್ ಆಗಿರೋವಂಥ ವ್ಲಾಗ್ಸ್ನ ನಿಮ್ಮ ಜೊತೆ ತೊಗೊಂಡು ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಖುಷಿಮಾ ಬಾ, ಬಾಯ್ ಹೇಳು, ಬಾ ಬೇಗ, ಓಡ್ಬಾ. ಟೇಕ್ ಕೇರ್. ಆಹಾ ಕೈ ನೋಡು, ಬಾಯ್ಲಿ ಕೈ ತೋರಿಸು, ಬಾಯ್. ಸರಿ ಆಯಿತು. ಅದೇ ಕ್ವೆಶನ್ಸನ್ನ Q&A ಮಾಡೋಣ ಅಂತ ಅಂದ್ಕೊಂಡಿದ್ದೀನಲ್ಲ. ಏನಾದ್ರು ಕ್ವೆಶನ್ಸ್ ಇದೆ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ನಿಮ್ಮ Q&Aಗೆ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಶೇರ್ ಮಾಡ್ಕೊತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಓಕೆ ನೀನು ಕೆಳಗಡೆನೇ ಆಟ ಆಡು.